ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡರ್ಸ್. ನೋಡಿ, ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೂ ಜೋಳದ ಹಿಟ್ಟಿನಿಂದ ಒಂದು ಸೂಪ್ ಮಾಡೋದು ಹೇಳ್ಕೊಡ್ತೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, 2 ಸ್ಪೂನು ಅಥವಾ 3 ಸ್ಪೂನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿ ಆ ನೀರಲ್ಲಿ ಜೋಳದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಗಂಟಿಲ್ದಾಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಬೇಯಿಸೋವಾಗ ಇದು ಗಂಟುಗಳು ಬರೋಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈಗ ನೋಡಿ, ಇದು ಮಿಕ್ಸ್ ಆಗಿದೆ. ಇದನ್ನು ಒಗ್ಗರಣೆ ಹಾಕಿದ್ನಲ್ಲ, ಆ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು, ತಿರುಗಿಸ್ಕೊಂಡು. ನೀರು ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ನೀರೇ ಹಾಕಿದ್ದೀನಿ. ಸ್ವಲ್ಪ ತಿಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಹೊಟ್ಟೆಗೆ ತಂಪು ಕೂಡ ಆಗುತ್ತೆ. ಈ ಬೇಸಿಗೆಯಲ್ಲಂತೂ ಒಂದು ಗಟ್ಟಿ ಪದಾರ್ಥ ತಿನ್ನೋದಕ್ಕಿಂತ ಈ ಥರ ಒಂದು ಲಿಕ್ವಿಡ್ ಹೆಚ್ಚಾಗಿ ತಿನ್ನೋದು ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ನೋಡಿ, ಇದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ. ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಮೊಸರು ಹಾಕಿಕೊಂಡು ತಿಂದರೆ ತಂಪಾಗಿರುತ್ತೆ, ಹೊಟ್ಟೆಗೂ ತಣ್ಣಗಿರುತ್ತೆ, ಮೈಂಡು ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಲಿಕ್ವಿಡೇ ತಗೋತೀನಿ ಬೆಳಗ್ಗೆ ಹೊತ್ತು. ಜಾಸ್ತಿ ಹೆವಿ ಗಟ್ಟಿಯಾಗಿರೋದೇನು ತಿನ್ನೋದಿಲ್ಲ ನಾನು. ನೋಡಿ, ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.